ಆದಷ್ಟು ಬೇಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ಕರಗ ಮಹೋತ್ಸವಕ್ಕಾಗಲಿ ಕೂಡಲೇ ಹಣ ಬಿಡುಗಡೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಮಾಡ್ತೀವಿ. ಆ ಕೆಂಪಾಪುರದ ಅಭಿವೃದ್ಧಿಗೆ, ಕೆಂಪೇಗೌಡರ ಇತಿಹಾಸಕ್ಕೆ ಮ್ಯೂಸಿಯಂ ಮಾಡೋದ್ರಿಂದ ಹಿಡಿದು, ಅಧ್ಯಯನ ಪೀಠದಿಂದ ಹಿಡಿದು ಮ್ಯೂಸಿಯಂ ಮಾಡಿಬಿಟ್ಟು ಟೂರಿಸಂ ಮಾಡಬೇಕು ಅಂತೇಳಿ ಕೆಂಪೇಗೌಡರಿಗೆ ಇತಿಹಾಸ ಉಳಿಸೋದಕ್ಕೆ ಆಸಕ್ತಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮಾಡಬೇಕು ಅನ್ನೋದೇ ನನ್ನ ಆಗ್ರಹ. ಅದ್ದೂರಿ ಮಹೋತ್ಸವ ನೀವು ಬಿಬಿಎಂಪಿಯಲ್ಲಿ ಇರೋದ್ರಿಂದ ಅನುದಾನ ಕೊಡ್ಕೊಂಡು ಬರ್ತಿದ್ದಾರೆ. ಸೊ ಈ ಬಾರಿ ಭಾಳಷ್ಟು ಅದ್ದೂರಿ ಮಾಡಬೇಕು ಅಂತಿದ್ದಾರೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಬೆಂಗಳೂರು ಕರಗ ಕೆಂಪೇಗೌಡರ ಕನಸಿನ ಒಂದು ಹಬ್ಬ. ಆ ಕೆಂಪೇಗೌಡರ ಕನಸಿನ ಹಬ್ಬಕ್ಕೆ ಜನಪ್ರತಿನಿಧಿಗಳು ಇಲ್ಲದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಜ್ಞಾನೋದಯ ಇಲ್ಲ, ಅಧಿಕಾರಿಗಳಿಗೆ ಹಿನ್ನೆಲೆ ಗೊತ್ತಿಲ್ಲ, ಬೆಂಗಳೂರು ಇತಿಹಾಸ ಗೊತ್ತಿಲ್ಲ. ಇತಿಹಾಸ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಪ್ರಯತ್ನ ಮಾಡಬೇಕು ಅಂತ ನನ್ನ ಒಂದು ಮನವಿ. ಯಾಕೆಂದರೆ ಬೆಂಗಳೂರು ಇತಿಹಾಸ, ಬೆಂಗಳೂರು ಕಟ್ತೋರು ಯಾರು, ಬೆಂಗಳೂರಲ್ಲಿ ಏನೇನು ಕಾರ್ಯಕ್ರಮ ನಡೀತವೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಕರಗ ಅನ್ನೋದಕ್ಕೆ ಅರ್ಥಪೂರ್ಣವಾಗಿ ನಡೆಯುವಂಥ ಕರಗಕ್ಕೆ ಅಧಿಕಾರಿಗಳು ಮೀನಮೇಷ ಎಣಿಸ್ಬಾರ್ದು. ಒಂದು ಸ್ವಲ್ಪ ಹಿನ್ನೆಲೆಯನ್ನು ತೆಗೆದು ಒಂದು ಸ್ವಲ್ಪ ಅವ್ರಿಗೆ ಜ್ಞಾನವೇ ಇಲ್ಲ ಅಂದರೆ ಅಟ್ಲೀಸ್ಟು ಇಂದಿನ ಅಧಿಕಾರಿಗಳ ಹತ್ರ ಅದನ್ನು ಚರ್ಚೆ ಮಾಡಬೇಕು. ಇಲ್ಲ ಹಿಂದೆ ಒಂದು ಸಾರಿ ಎಲ್ಲ ಮಾಜಿ ಮಹಾಪೌರರುಗಳ್ನ, ಜನಪ್ರತಿನಿಧಿಗಳನ್ನ ಕರೆದು ಚರ್ಚೆ ಮಾಡ್ತಾಯಿದ್ರು. ಅದನ್ನಾದರೂ ಸಹಿತ ಮಾಡಿ ಬೆಂಗಳೂರು ಇತಿಹಾಸ ಉಳಿಸೋವಂಥದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಯಾವುದೇ ಥರದ ಅಡ್ಡಿ ಆತಂಕ ನೀಡಬಾರ್ದು. ಎಲ್ಲೆಲ್ಲಿ ಕರಗ ಹೋಗ್ತದೆ ಆ ರಸ್ತೆಗಳನ್ನ ಕೂಡಲೇ ಹತ್ರ ಬಂದಾಗ ದುರಸ್ತಿ ಮಾಡೋದಲ್ಲ, ಒಂದು ತಿಂಗಳು ಮುಂಚಿತವಾಗೇನೇ ಪೂರ್ಣಗೊಳಿಸ್ಬೇಕು. ಬೀದಿ ದೀಪ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಎಲ್ಲನೂ ಅರ್ಥ. ಯಾಕೆಂದರೆ ನಾಡಿನಾದ್ಯಂತ ಜನ ಬರ್ತಾರೆ ಬೆಂಗಳೂರಿಗೆ. ಬೆಂಗಳೂರಿನ ಹಬ್ಬಕ್ಕೆ, ಕರಗ ಉತ್ಸವಕ್ಕೆ ಬರ್ತಕ್ಕಂಥ ಜನಕ್ಕೆ ಉತ್ಸಾಹ ಬರಬೇಕು, ಆಸಕ್ತಿ ಇರಬೇಕು. ಈ ಶಕ್ತಿಪೀಠದಲ್ಲಿ ಯಾವುದೇ ಲೋಪದೋಷ ಇರಬಾರ್ದು. ಆದರೆ ಅಧಿಕಾರಿಗಳು ಮಾಡುವಂಥ ಎಡವಟ್ಟಲ್ಲಿ ಇತ್ತೀಚಿನ ದಿನದಲ್ಲಿ ಜನಸಂಖ್ಯೆ ಸ್ವಲ್ಪ ವಿರಳ ಆಗ್ತಾಯಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ಆಡಳಿತಾಧಿಕಾರಿಗಳಿಗೆ ವಿನಂತಿ ಮಾಡೋದಿಷ್ಟೇ, ಈಗಲೂ ಇನ್ನೂ ಕಾಲ ಮಿಂಚಿಲ್ಲ. ಆಡಳಿತ ಮಂಡಳಿಯ ಸಭೆ ಕರೆದು, ಆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆಡಳಿತ ಹಿರಿಯರನ್ನ ಒಂದು ಸಭೆ ಕರೆದು, ಮೊನ್ನೆ ಒಂದು ಜನಪ್ರತಿನಿಧಿಗಳ ಸಭೆನೂ ಮಾಡಿದ್ದಾರೆ. ಆ ಥರ ಮಾಡಿ ಆದಷ್ಟು ಬೇಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ಕರಗ ಮಹೋತ್ಸವಕ್ಕಾಗಲಿ ಕೂಡಲೇ ಹಣ ಬಿಡುಗಡೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮನವಿಯನ್ನು ಬೆಂಗಳೂರಿನ ನಗರದ ಜನತೆಯ ಪರವಾಗಿ, ಈ ನಾಡಿನ ಪರಂಪರೆ ಉಳಿಸ್ಕೊಂಡ್ಬಂದಿರತಕ್ಕಂಥ ಆ ದಾಪುಗಾಲನ್ನು ಪ್ರಾರಂಭ ಮಾಡಿದಂಥ ಕೆಂಪೇಗೌಡರವರ ನೆನಪನ್ನು ಮಾಡ್ತಾ ಆ ಕಾರ್ಯಕ್ರಮ ನಿರಂತರವಾಗಿ ನಡಿಬೇಕು. ಅದಕ್ಕೆ ಯಶಸ್ವಿ ಆಗೋದಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಮಾಡ್ತೀವಿ. ಕೆಂಪೇಗೌಡ ಜಯಂತಿ ಮಾಡೋಂಥ ಸಂದರ್ಭದಲ್ಲಿ 4 ಗಡಿಯಿಂದ ನಾವು ಜ್ಯೋತಿಯನ್ನು ತರ್ತಾಯಿದ್ವಿ. ಇತ್ತೀಚಿನ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಮುಖಂಡರ ಸಹಕಾರದೊಂದಿಗೆ, ಎಲ್ಲ ಹಿರಿಯರ ಸಹಕಾರದೊಂದಿಗೆ, ಸನ್ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ, ಬೆಂಗಳೂರಿನ ಶಾಸಕರ ನೇತೃತ್ವದಲ್ಲಿ, ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರನ್ನೂ ಸಹಿತ ಸ್ವತಃ ಸ್ಥಳಕ್ಕೆ ಕರ್ಕೊಂಡೋಗಿ, ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಪ್ರಾಧಿಕಾರದ ಮುಖೇನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒತ್ತಾಯದ ಪೂರ್ವಕವಾಗಿ ಗಮನ ಸೆಳೆದು ಅದನ್ನು ಪ್ರಾಧಿಕಾರ ಮಾಡುವಂಥದ್ದಕ್ಕೆ ಪದ್ಮನಾಭನಗರ ಕ್ಷೇತ್ರದ ಪಕ್ಷಾತೀತವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರ ಮುಖಂಡರ ಸಹಕಾರದೊಂದಿಗೆ ಪ್ರಾಧಿಕಾರವನ್ನು ಮಾಡಿದಂಥ ಯಶಸ್ವಿ ಪದ್ಮನಾಭನಗರ ಜನತೆಗೆ ಸೇರ್ತದೆ. ಇವತ್ತು 5 ಜ್ಯೋತಿ ಅಲ್ಲಿಂದ ಬರ್ತಾಯಿದೆ. 4 ಜ್ಯೋತಿ ಇತ್ತು, 5 ಜ್ಯೋತಿ ಕೆಂಪಾಪುರದಿಂದ ಬರ್ತದೆ. ಅದೇನೋ ಗೊತ್ತಿಲ್ಲ, ಜನಪ್ರತಿನಿಧಿಗಳಿಗೆ ಜ್ಞಾನೋದಯ ಆಗೋದು ಚುನಾವಣೆ ಸಂದರ್ಭದಲ್ಲಿ. ಜನಪ್ರತಿನಿಧಿಗಳಿಗೆ ಗೆಲ್ಲಬೇಕಾದ್ರೆ
ಕೆಂಪೇಗೌಡರ ಹೆಸರು ಹೇಳ್ತಾರೆ, ಗೆಲ್ಲಬೇಕಾದ್ರೆ ಜಯಂತ್ಯೋತ್ಸವದ ಹೆಸರು ಹೇಳ್ತಾರೆ, ಗೆಲ್ಲಬೇಕಾದ್ರೆ ಕೆಂಪೇಗೌಡರು ನಾಡು ಇದು ಅಂತ ಹೇಳ್ತಾರೆ. ಕೆಂಪೇಗೌಡರು ಆಯ್ಕೆ ಆಗಿರೋ ಸ್ಥಳ ಗೋಪುರ ಸ್ಥಿತಿಲಗೊಂಡಿದೆ. ನಾವೆಲ್ಲ ಹೋರಾಟ ಮಾಡಿ 50 ಕೋಟಿ ರೂಪಾಯಿ ಇಟ್ಟಿದ್ದಂಥ ಹಣ ಏನಾಯಿತೋ ನನಗೆ ಗೊತ್ತಿಲ್ಲ. ಬೆಂಗಳೂರು ಯೂನಿವರ್ಸಿಟಿಲಿ 2 ಎಕರೆ ಮಂಜುನಾಥ್ ರೆಡ್ಡಿಯವರು ಮೇಯರ್ ಆಗಿದ್ದಾಗ ಆ ಅಭಿವೃದ್ಧಿಗೋಸ್ಕರ 2 ಎಕರೆ ಜಾಗವನ್ನು ರಿಜಿಸ್ಟ್ರ್ ಮಾಡಿಕೊಟ್ವಿ. ಅಲ್ಲೇನು ಪ್ರಾರಂಭ ಆಯಿತೋ ಇನ್ನೂ ಚಿಂತೆ ಇಲ್ಲ. ಆದರೆ ಒಟ್ಟಾರೆ ಆಸಕ್ತಿ ಇಲ್ದಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ನಿಮ್ಮ ಮುಖೇನ ಮನವಿ ಮಾಡೋದಿಷ್ಟೇ, ಚುನಾವಣೆಗೆ ಮಾತ್ರ ಕೆಂಪೇಗೌಡರನ್ನ ಜ್ಞಾಪಿಸ್ಕೋಬೇಡಿ, ಗೆಲ್ಲೋದಕ್ಕೆ ಮಾತ್ರ ಕೆಂಪೇಗೌಡರ ಹಿನ್ನೆಲೆಯನ್ನು ಜನಕ್ಕೆ ಹೇಳ್ಬೇಡಿ. ಈಗ ನೀವು ಹೇಳಿ ಆ ಕೆಂಪಾಪುರದ ಅಭಿವೃದ್ಧಿಗೆ, ಕೆಂಪೇಗೌಡರ ಇತಿಹಾಸಕ್ಕೆ ಮ್ಯೂಸಿಯಂ ಮಾಡೋದ್ರಿಂದ ಹಿಡಿದು, ಅಧ್ಯಯನ ಪೀಠದಿಂದ ಹಿಡಿದು, ಕೆಂಪೇಗೌಡ ಲೇಔಟಲ್ಲಿ 11 ಎಕರೆ ಜಾಗ ಮೀಸಲಿದೆ, ಮ್ಯೂಸಿಯಂ ಮಾಡಿಬಿಟ್ಟು ಟೂರಿಸಮ್ ಮಾಡಬೇಕು ಅಂತೇಳಿ ಯೂನಿವರ್ಸಿಟಿಲಿ ಕೆಂಪೇಗೌಡ ಅಧ್ಯಯನದಿಂದ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಆ ವರದಿ ಆಧಾರದ ಮೇಲೆ ಈ ಒಂದು ಕೆಂಪೇಗೌಡರಿಗೆ ಇತಿಹಾಸ ಉಳಿಸೋದಕ್ಕೆ ಆಸಕ್ತಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮಾಡಬೇಕು ಅನ್ನೋದೇ ನನ್ನ ಆಗ್ರಹ.